ನಿನ್ನೆ ಮಹಾಕಾಳೇಶ್ವರ ದೇವಸ್ಥಾನದ ದರ್ಶನ ಆಯಿತು. ಇವತ್ತು ನಾವು ಒಂದು ಅದ್ಭುತವಾದ ಜಾಗ ಕಡೆ ಹೊರಟಿದ್ದೀವಿ. ದುಷ್ಟಶಕ್ತಿ ಮೈ ಮೇಲೆ ಬಂದಾಗ ಮಂತ್ರವಾದಿಗಳು ಅಥವಾ ಒಂದು ಕ್ರಿಯೆ ಮೂಲಕ ಅದನ್ನು ಓಡಿಸೋದು ನೋಡಿರ್ತೀರ. ಆದರೆ ಅಂಥವ್ರನ್ನ ಈ ಜಾಗಕ್ಕೆ ಕರ್ಕೊಂಬಂದರೆ ಸಾಕು, ದುಷ್ಟಶಕ್ತಿ ಉಚ್ಚಾಟನೆ ಆಗುತ್ತೆ. ಆ ಜಾಗ ರಾಜಸ್ಥಾನದಿದೆ. ಬನ್ನಿ ಆ ಜಾಗಕ್ಕೆ ಹೋಗೋಣ. ಡೆಲ್ಲಿ ಮುಂಬೈ ಎಕ್ಸ್ಪ್ರೆಸ್ ವೇ, 4-lane, smooth roads, greenery, cultivational lands, speed limits, cameras, rest area facilities, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಇದು ಮುಂಬೈ ಡೆಲ್ಲಿ ಎಕ್ಸ್ಪ್ರೆಸ್ ಹೈವೇ ಹೋಗ್ತಾ ಇದೀವಿ. ಎಷ್ಟು ಸೈಡಲ್ಲೆಲ್ಲ ಅಂದ್ರೆ ಹಳ್ಳಿಗಳ ಮಧ್ಯೆ ತಗೊಂಡೋಗಿರೋದ್ರಿಂದ ಈ ಕಡೆ ಎಲ್ಲ ಎಷ್ಟು ದೊಡ್ಡದು ಹೊಲಗಳಲ್ಲಿ ಬೆಳೀತಾ ಇದಾರೆ. ಫುಲ್ಲು ಸೋಯಾಬೀನ್. ನೀವು ಎದುರುಗಡೆ ನೋಡಕ್ಕಂತೂ ಇದೆಲ್ಲ ಕಣ್ಣಾರೆ ನೋಡ್ಬೇಕು, ಅಂದ್ರೆ ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ. ನೋಡಿ, ನಾನು ಹೇಳದ್ನಲ್ಲ, ಅಯ್ಯೋ ಇಲ್ಲೇ ಜಸ್ಟ್ ಪಾಸ್ ಆಯ್ತು. ಕ್ಯಾಮ್ರಾ ಇದೆ ಆ ಪೋಲಲ್ಲಿ ನೋಡಿ. ಈ ಪೋಲಲ್ಲಿ ಕ್ಯಾಮ್ರಾ ಇದೆ ಮೇಲ್ಗಡೆ, ಆರಾಮಾಗಿ ಕ್ಯಾಪ್ಚರ್ ಆಗುತ್ತೆ. ಎಷ್ಟು ಸ್ಪೀಡ್ ಹೋಗ್ತಾ ಇದ್ದೀರಾ, ಏನಿದು ಸೆನ್ಸಾರ್ ಇದೆ, ಪೋಲ್ ಇದೆ, ಕ್ಯಾಮ್ರಾ ಇದೆ. ಆರಾಮಾಗಿ ನೀವೇನ ಯಾರು ನೋಡಲ್ಲ, ಫುಲ್ ಖಾಲಿ ರೋಡ್ ಇದೆ ಅಂತ ಹೋಗ್ತಾ ಇದ್ರೆ ಪಕ್ಕಾ ಫಿಕ್ಸು ಫೈನು ಫೋನಿಗೆ ಬರುತ್ತೆ. ನಮಗ್ ಬಂದಿಲ್ಲ, ಸೊ ಆಕ್ಚುಯಲ್ ಅಮೌಂಟ್ ಗೊತ್ತಿಲ್ಲ. ಯಾರೆಲ್ಲ ರೀಲ್ಸ್ ಹಾಕಿದ್ದಾರೆ ಅದ್ರ ಪ್ರಕಾರ ಅಷ್ಟೇ, ಯಾಕಂದ್ರೆ ಬಂದಿರೋದನ್ನೇ ಹಾಕ್ತಾ ಇರ್ತಾರೆ ಅವರು. ನಾವು ಲಿಮಿಟ್ ಅಲ್ಲೇ ಇಟ್ಕೊಂಡು ನೋಡಿಸ್ತಾ ಇದೀವಿ. ಸೊ ಅದೊಂದಿದೆ. ತುಂಬಾ ಕಡೆ ಹಾಕಿದ್ದಾರೆ ನೋಡಿ. ಇಲ್ಲೊಂದು ಹಾಕಿದ್ದಾರೆ, ಎರಡು ಕಡೆ ನೋಡ್ಬೋದು. ಲೆಫ್ಟ್ ಅಲ್ಲಿ ಲಿಮಿಟ್ಸ್ ಇದೆ, ರೈಟ್ ಸೈಡ್ ಅಲ್ಲಿ ಕ್ಯಾಮ್ರಾ ಇದೆ. ಹೈವೇಯಲ್ಲಿ ಹೋಗ್ತಿರುವಾಗ ನಮ್ಮ ಜೊತೆ ಮಳೆ ಆಟಾಡಿದ್ದು ತುಂಬಾ ಚೆನ್ನಾಗಿತ್ತು. ಅಲ್ಲಿ ನೋಡಿ, ಇಲ್ಲಿ ಮಳೆನೇ ಇಲ್ಲ. ಮುಂದೆ ಎಷ್ಟು ಮಳೆ ಬರ್ತಾ ಇದೆ ಫೋನಲ್ಲಿ ಕಾಣ್ತಾ ಇಲ್ಲ ಅಷ್ಟೇ. ಇನ್ನೊಂದು ಒಂದಿದ್ದಕ್ಕಿದ್ದಂಗೆ ಹೆಂಗೆ ಬಾಳಾಗುತ್ತೆ ನೋಡಿ. 1 2 3 ಈಗ ಎಂಟ್ರಿ ಹೆಂಗಿದೆ ನೋಡಿ. ಅದು ಒಂದು ಇದ್ದಕ್ಕಿದ್ದಂಗೆ ಹೇಳಿಲ್ಲ. ನೋಡಿ, ಸ್ಟಾರ್ಟ್ ಚಕ್ ಅಂತಿದ್ದ ಮಳೆ ಹೋಗ್ಬಿಡುತ್ತೆ. 3 2 1 ನೋಡಿ, ಹೇಳಿಲ್ಲ ಮಳೆ ಹೋಯ್ತು. ಹೆಂಗಿದೆ ನಮ್ಮ ಕೈಯಲ್ಲಿ ವೆದರ್ ಕಂಟ್ರೋಲ್ ಮಾಡ್ತೀವಿ. ನೋಡಿ, ಎಲ್ಲರೂ ಮಾನ್ಸೂನ್ ರೈಡ್ ಅಥವಾ ಮಾನ್ಸೂನ್ ಅಲ್ಲಿ ಡ್ರೈವ್ ಮಾಡಕ್ಕೆ ಇಷ್ಟಪಡೋದೇ ಇದೆ ರೀಸನ್ಗೋಸ್ಕರ. ನೀವು ಎದುರುಗಡೆ ನೋಡಿ, ತೋರಿಸ್ತೀನಿ. ನೋಡಿ ಏನ್ ವ್ಯೂ ಕಾಣಿಸ್ತದೆ. ಪಕ್ಕದಲ್ಲಿ ಫ್ಯಾನ್ ನೋಡ್ತಾ ಇರೋದು, ಲೈಕ್ ಏನಂತ ಹೇಳ್ತಾರೆ ಇದಕ್ಕೆ, ವಿಂಡ್ ಮಿಲ್. ಎದುರುಗಡೆ ಫ್ಲೈಓವರ್ಸ್. ಏನ್ ಸೀನ್ರಿ ಕಾಣ್ತಿದೆ ಹೊರಗಡೆ. ಲೊಕೇಶನ್ ನೋಡ್ಬೇಕು, ವ್ಯೂ ನೋಡ್ಬೇಕು, ಎಂಜಾಯ್ ಮಾಡ್ಬೇಕು. ಮಳೆ ಡ್ರೈವ್ ಮಾಡ್ಬೇಕಂದ್ರೆ ಮಾನ್ಸೂನ್ ಡ್ರೈವ್ ಮಾಡಬೇಕು, ಅಥವಾ ಬೈಕಲ್ಲಿ ಮಾನ್ಸೂನ್ ರೈಡ್ ಮಾಡಬೇಕು. ಮುಂದೆ ಏನಿಲ್ಲ, ಈ ಎಕ್ಸ್ಪೀರಿಯನ್ಸ್ಗಳೆಲ್ಲ ನಿಜವಾಗ್ಲೂ ವಿಡಿಯೋ ನಾವು ತೋರಿಸೋದು ಅಷ್ಟೇ ತೋರಿಸೋದು. ಬಟ್ ನಾವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಎಲ್ಲ ಬೆಲೆ ಕಟ್ಟಲ್ಲ. ಪೆಟ್ರೋಲ್ ಇಷ್ಟೊಂದು ರೇಟ್ ತಗೊಂಡು ಗಾಡಿ ಓಡಿಸಿ ಅದೇ ಬೆಲೆ. ಆದ್ರೆ ವರ್ತ್ ಇಟ್, ನಿಜವಾಗ್ಲೂ ವರ್ತ್ ಇದು. ಮಳೆನೇ ಹೋಯ್ತು ಈಗ. ಮತ್ತೆ ನೋಡಿ, ಅಲ್ಲಿ ದೂರದಲ್ಲಿ ಆಕ್ಚುಲಿ ಕಾಣಿಸ್ತದಿಲ್ಲ ಗೊತ್ತಿಲ್ಲ, ದೂರದಲ್ಲಿ ಮಳೆ ಬರ್ತಿದೆ. ಅಲ್ಲಿ ಲಾರಿ ಅಣ್ಣವರೆಲ್ಲ ಇದ್ದಾರೆ. ಎಕ್ಸ್ಪ್ರೆಸ್ ಹೈವೇಲಿ ಈ ತರ ಬೋರ್ಡ್ ಕೊಟ್ಟು ಅಲ್ಲಲ್ಲಿ ರೆಸ್ಟ್ಗೆ ಅಂತ ಹೇಳಿ ಈ ತರ ಸ್ಪೇಸ್ ಮಾಡಿದ್ದಾರೆ ನೋಡಿ. ಈ ತರ ಫುಲ್ಲು ಕಾಂಪ್ಲೆಕ್ಸ್ ತೋರಿಸಿದ್ರು. ಫುಲ್ಲು ಕಾಂಪ್ಲೆಕ್ಸ್ ಇದೆ, ಶಾಪಿಂಗ್ ಇದೆ, ಈ ತರ ರೆಸ್ಟೋರೆಂಟು, ಹೈವೇ, ಪೆಟ್ರೋಲ್. ಆ ಕಡೆ ನೆರಳಲ್ಲಿತ್ತು ಬ್ರೋ. ಅಲ್ಲ, ಮುಂದೆ ಇರುತ್ತೆ ನೋಡೋಣ. ಸೊ ಈ ತರ ಟೋಟಲ್ ಆಗಿ ಫುಡ್ ಕೋರ್ಟ್ ಇಂದ ಹಿಡಿದು ಎಲ್ಲಾನು ಇದೆ. ಬಟ್ ರೋಡ್ ಕಂಪ್ಲೀಟ್ ಆಗದೆ ಇರೋದ್ರಿಂದ ಓಪನ್ ಯಾವ ಆಗಿಲ್ಲ. ಸೊ ಅದೇ ಅಡ್ವಾಂಟೇಜ್ ನಮ್ಗೀಗ. ಸೊ ಇಲ್ಲಿ ನಾವು
ಅಡುಗೆ ಮಾಡ್ಕೊಳ್ಳೋಣ ಅಂತ. ಮಧ್ಯಾಹ್ನ ಆಯಿತು, ಟೈಮ್ ಆಲ್ರೆಡಿ 2:15. ಸೊ ನೆರಳಿರೋ ಕಡೆ ಸೆಕ್ಯೂರಿಟಿ ಎಲ್ಲ ಇದ್ದಾರೆ, ಬಟ್ ಅದೇನೋ ನಮಗೆ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ. ನೆರಳಿಲ್ಲ. ಅಲ್ಲೊಂದು ಬಿಲ್ಡಿಂಗ್ ಒಳಗಡೆ ನೆರಳಿತ್ತು. ಜನ ಇದ್ದಾರೆ ಬ್ರೋ, ಒಳಗೆ ಬಿಡಲ್ಲ ಅನ್ಕೋತೀನಿ. ಒಳಗಲ್ಲ ಬ್ರೋ. ಸೊ ಜಸ್ಟ್ ಇವ್ರನ್ನ ಕೇಳೋಣ. ಒಂದೇ ನಿಮಿಷ. ಪುಳಿಯೋಗರೆ ಗೊಜ್ಜು MTR ಪುಳಿಯೋಗರೆ ಯೂಸ್ ಮಾಡ್ತಾ ಇದೀವಿ, ಬಟ್ ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ. ಕೊಡಲ್ಲ ಸೇಲ್ಸ್ಗೆ ಅವ್ರು ಕೊಡಲ್ಲ ಬ್ರೋ. ಅನ್ನ ಆಗಿದೆ, ತೆಗೆದು ಸೈಡ್ಗೆ ಇಟ್ಕೊಂಬಿಡೋಣ. ತಣ್ಣಗಾಗಲಿ, ಹಂಗೆ ಬಿಡ್ಸೋಕ್ಕಾಗುತ್ತೆ. ಓಕೆ, ಅನ್ನ ಆಗಿದೆ. ಇವಾಗ ಪುಳಿಯೋಗರೆ ಮಾಡ್ಕೊಂಬಿಡೋಣ. ಇನ್ನೊಂದು ಸ್ವಲ್ಪ ಹಾಕಿ, ಪರವಾಗಿಲ್ಲ, ನಾವೇ ತಿನ್ನೋಣ. ಓಕೆ, ಓಕೆ, ಅನ್ನ ಪೂರ್ಣ ಆಗಿದೆ. ಓಕೆ, ಬಿಸಿ ಆರಿದೆ. ಪುಳಿಯೋಗರೆ ಗೊಜ್ಜು ರೆಡಿ ಇದೆ. ಆಗಿದೆ ಫುಲ್ಲು ಬ್ರೋ. ಅಷ್ಟೊಂದು ನೋಟ್ ಬೀಳ್ಬೇಡಿ. ಏನಾಗಲ್ಲ, ಏನು ತಿನ್ಕೊಳ್ಳೋದಷ್ಟೇ. ಮುಂದೆ ಎಲ್ಲ ಹಾಸ್ಪಿಟ್ಲ್ ಇದೆಲ್ಲ. ಹಾಂ, ಮುಂದೆ ಹಾಸ್ಪಿಟ್ಲ್ ಎಲ್ಲ ಇದೆ. ಹಾಂ ಇದೆ ಬ್ರೋ. ಇವಾಗ ಈ ರೆಸ್ಟಲ್ಲೇ ಹಾಸ್ಪಿಟಲ್ಸು ಮತ್ತು ಇದೆಲ್ಲನೂ ಇದೆ, ಆದರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಷ್ಟೇ. ಈಗ ಸ್ಟಾರ್ಟ್ ಆಗಿರೋದು, ನಾವು ಈಗ ಬಂದಿಲ್ಲ ಬ್ರೋ. ಟೇಸ್ಟ್ ನೋಡ್ಬಿಟ್ಟು ಹೇಳಿ. ಓ ಸಾರಿ, ತೊಂದರೆ ಇಲ್ಲ ಬ್ರೋ. ಇಲ್ಲಿಂದ ನೋಡಿದೆ ಮ್ಯಾಪಲ್ಲಿ 40 ನಿಮಿಷ ಇದೆ ಹಾಸ್ಪಿಟ್ಲು, ಜಲ್ದಿ ಕರ್ಕೊಂಡು ಹೋಗಿ. ಹೌದಾ? ಓಕೆ ಬ್ರೋ, ಡೋಂಟ್ ವರಿ ಬ್ರೋ. ಫಾಸ್ಟ್ ತೊಗೊಳ್ಳಿ. ಬಾಳೆಕಾಯಿ ಚಿಕ್ಕಿ ಸಾಕು. ನೀವು ಚೆನ್ನಾಗಿದೆ. ಸೊ ಪುಳಿಯೋಗರೆ, ಬಾಳೆಕಾಯಿ ಚಿಪ್ಸು, ಉಪ್ಪಿನಕಾಯಿ ಇನಾಗ್ರೇಷನ್ ಮಾಡಿ ಬ್ರೋ. ಇದು ಸ್ಪಾನ್ಸರ್ ಅವರು ಇಲ್ಲ ಬ್ರೋ. ಅಯ್ಯೋ, ಸ್ವಸ್ತಿಕ್ ಸರ್ ನಮಗೆ ಸ್ಪಾನ್ಸರ್ ಮಾಡಂಗೆ ಆಗ್ಬಿಟ್ರೆ ಬ್ರೋ, ನಾನು TT ತಗೊಂಡು ಓಡಾಡ್ತೀನಿ. ತಾಳೆ ಬ್ರೋ, ಹಾಕಿದ್ದೆ ಸರ್. ನಾವೊಂದು ಚಿಕ್ಕ ಪೀಸ್ ಹಾಕೋದು. ಟೇಸ್ಟ್ ನೋಡ್ತೀನಿ. ಟೇಸ್ಟ್ ನೋಡ್ಬಿಟ್ಟು ಹೇಳಿ. ಚೆನ್ನಾಗಿದೆ, ಪರವಾಗಿಲ್ಲ. ಗುಡ್ ಬ್ರೋ, ನಾನು ಹೇಳ್ಕೊಟ್ಟಂಗೆ ಹೇಳಿದ್ದೀರಾ. ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಊಟ ಮುಗಿಸ್ಕೊಂಡು ನಾವು ಜರ್ನಿ ಸ್ಟಾರ್ಟ್ ಮಾಡೋಣ. ಸಿಗೋಣ ಆನ್ ದ ವೇ ಇಲ್ಲಿ. ಸೊ ರಿಷಿಬಾಯಿ ತಿಂದಿರೋ ತಟ್ಟೆ ಮತ್ತು ಪಾತ್ರೆ ಎಲ್ಲ ತೊಗೊಂಡ್ಬರ್ಕೊಂಡಿದ್ದಾರೆ. ಸೊ ಅವ್ರು ಬರೋಗೆ ಫಸ್ಟಲ್ಲಿ ಬ್ಯಾಗೆಲ್ಲ ಮತ್ತೆ ಎಲ್ಲ ಕಾರೆಲ್ಲ ಹಾಕ್ಬಿಟ್ಟು ಏನೇನು ಐಟಮ್ಸ್ ಎಲ್ಲ ತೆಗ್ದಿದ್ವು ಅದನ್ನೆಲ್ಲ ಮತ್ತೆ ಒಳಗೆ ಹಾಕ್ತಾಯಿದ್ದಾರೆ. ರಿಷಿಬಾಯಿ ಅವರೆಲ್ಲ ಪಾತ್ರೆ ಎಲ್ಲ ತೊಗೊಂಬರಕ್ಕೆ ಹೋಗಿದ್ದಾರೆ. ಸೊ ಒನ್ಸ್ ಅವ್ರು ಬಂದ ತಕ್ಷಣ ನೋಡ್ತಾ ಇರೋದೆ. ನೋಡಿ, ಇವಾಗ ಇಲ್ಲಿ ಎಕ್ಸಾಕ್ಟ್ ಎಂಡಿಗೆ ಬಂದೀವಿ. ಕಂಟಿನ್ಯೂ ಆಗುತ್ತೇವೆ, ಬಟ್ ಐಫೋನಲ್ಲಿ ತೋರಿಸಿದ್ದು ಕಂಟಿನ್ಯೂ ತೋರಿಸುತ್ತೆ. ಬೋರ್ಡ್ಸ್ಗಳೆಲ್ಲ ಡೆಲ್ಲಿ ಅಂತಿದೆ. ಇಷ್ಟೇ ಲಾಸ್ಟು. ಇಲ್ಲಿಂದ ಡೌನ್ ತಗೊಳುತ್ತೆ, ಕಂಟಿನ್ಯೂ ಆಗಲ್ಲ. ಮುಂದೆ ಕನ್ಸ್ಟ್ರಕ್ಷನ್ ಆಗ್ತಿದೆಯೇನೋ, ಸೊ ಆ ರೀಸನ್ನಿಂದ ಕಂಟಿನ್ಯೂ ಆಗೋದಿಲ್ಲ. ನಾನು ಓಡಿಸ್ತಿರೋದಕ್ಕೆ ಅಥವಾ ಗಾಡಿ ಸೇಫಾಗಿ ಹೋಗ್ತಿರೋದು, ನೀವಾದೇ ಓಡಿಸ್ಬಿಟ್ಟಿದ್ರೆ ಗಾಳಿಯಲ್ಲಿ ಹೋಗ್ತಾ ಇದ್ರೇನಪ್ಪ. ಆ ಥರಗಲ್ಲ ನಾನು ಹೇಳ್ತಾ ಇರೋದು. ನ್ಯಾಷನಲ್ ಹೈವೇಗಳಲ್ಲಿ ಈ ಥರ ಇಷ್ಟೊಂದು ಹಸುಗಳು, ಎಷ್ಟು ಡ್ಯಾಶ್ ಕ್ಯಾಮಲ್ಲೂ ಕೆಲವು ಫುಟೇಜಸ್ ಎತ್ಕೊಂಡ್ರೆ ಬರೀ ಅದೇ ಸಿಗುತ್ತೆ. ಅಂದರೆ ಲೈಕ್ ಹೇಗೆ ಅಂತ ಹೇಳಿದ್ರೆ, ಫ್ಲೈಓವರ್ ಮೇಲೆ ಒಂಥರ ಬ್ಲೈಂಡ್ ಸ್ಪಾಟ್ ಅಂತ ಹೇಳ್ತೀವಲ್ಲ, ಹಿಂಗೆ ಅಪ್ ಹೋಗಿ ಡೌನ್ ಹೋಗೋದು, ಕರ್ವಿಂಗಲ್ಲೆಲ್ಲ, ರೋಡಲ್ಲೆಲ್ಲ ಒಂದಲ್ಲ ಎರಡಲ್ಲ ಅಂತ 4-5 ಹಸುಗಳ ಜೊತೆಯಲ್ಲಿ, ಇಲ್ಲ 7-8 ಹಸುಗಳ ಜೊತೆಯಲ್ಲಿ ಆರಾಮಾಗಿ ಅದ್ರ ಪಡೋದು ಮಲ್ಕೊಂಡಿದೆ. ಇರಬಾರ್ದು ಅಂತಲ್ಲ, ಬಟ್ ಇಲ್ಲಿರೋ ಜನನೂ ತಲೆ ಕೆಡಿಸ್ಕೊಳ್ಳಲ್ಲ, ಇಲ್ಲಿ ಯಾರು ಪೊಲೀಸರು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ನೋಡಿ, ಹೋಗುವಾಗ ಆ ಹಸುಗಳಿಗೆ ಅಕಸ್ಮಾತಾಗಿ ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೂ ಕಷ್ಟ.
ನಮಗೂ ಗಾಡಿಗಳು ತೊಂದರೆ, ಇವೆಲ್ಲ ಎಷ್ಟು ರಿಸ್ಕು ಅನ್ಸುತ್ತೆ ಒಂದೊಂದ್ಸಲಿ. ಅದು ನ್ಯಾಷನಲ್ ಹೈವೇಲಿ ಇರುವಂತದ್ದು. ರೋಡ್ ಚೆನ್ನಾಗಿದೆ, ಹೋಗೋಣ ಫಾಸ್ಟಿಗೆ ಅಂತ ಹೋದ್ರೆ ಹಸುಗಳು ಮಲಗಿರತ್ತೆ. ಸೆಂಟರ್ ರೋಡ್ ಅಲ್ಲಿ ಆ ಕಡೆಗೂ ಪಾಸ್ ಮಾಡಕಲ್ಲ. ಈಗ ತಾನೇ ಮುಂದೆ ಒಂದ್ ಕಾರ್ ಅವರು ಓವರ್ಟೇಕ್ ಮಾಡಕ್ ನೋಡಿದ್ರೆ ಅದೇ ಟೈಮ್ಗೆ ಮುಂದೆ ಹಸು ಇದೆ ಅಂತ ಲಾರಿಯನ್ನು ಲೆಫ್ಟ್ ಹೇಳ್ಕೊಂಡ ಇಮಿಡಿಯೇಟ್ ರೈಟ್ ಹೇಳ್ಕೊಂಡ. ಇವ್ರು ಆರನ್ ಮಾಡಿದ್ರೇನೋ ಏನಾದ್ರು ಸಡನ್ ಆಗಿ ಬೇರೆ ಗಾಡಿಗಳಿಗೆ ಟಚ್ ಆಗೋದಿಲ್ಲ, ಇದ್ ಮಾಡಿ ಅದೊಂಥರ ಸೇಫ್ ಅಲ್ಲ. ಹೇಗ ನೋಡಿ ಇಲ್ಲಿ ನೋಡಿ ರೋಡಲ್ಲಿ ಆ ಕಡೆ ಇದೆ, ಆರಾಮಾಗಿ ವಾಕ್ ಮಾಡ್ಕೊಂಡು ಆರಾಮಾಗಿ ಊಟ ಎಲ್ಲ ಆದ್ಮೇಲೆ ವಾಕ್ ಮಾಡ್ತಾರ ತರ ಇದೆ. ರೆಸ್ಟ್ ಅದ್ ಹೆಂಗ್ ಇಷ್ಟೊತ್ತಲ್ಲಿ ಎಲ್ಲಿ ಮನೆಗಳಿಗೆ ಹೋಗ್ತಾವ, ಯಾರ ಸಾಕಿರೋ ಹಸುಗಳ ಇಲ್ವಾ ಒಂದು ಗೊತ್ತಿಲ್ಲ. ನೋಡಿ ಈಗಷ್ಟೇ ಹೇಳ್ದೆ, ನಿಮಗ್ ಕಾಣಿಸುತ್ತೆ ಈ ಲಾರಿಯನ್ನು ಫುಲ್ ಲೆಫ್ಟ್ ಹೇಳ್ಕೊಂಡು ನೋಡಿ ರೋಡಲ್ಲಿ ಹೇಗ್ ಮಲಗಿದಾವೆ ಅಂತ. ಅಕಸ್ಮಾತ್ ನಿನ್ ಸ್ವಲ್ಪ ಕತ್ಲಾದ್ರೆ ಏನ್ ಗತಿ ಇದೆಲ್ಲ. ಇದ್ರ ಜನಗಳು ಯಾರು ಕೇರ್ ಮಾಡಲ್ಲ. ಹೇಗಿದೆ ಅಂದ್ರೆ ವೇ ಬ್ಲಾಕ್ ಟೋಟಲಿ. ಹೈವೇ ಕೆಲಸ ಪೂರ್ತಿ ಆಗದಿರೋ ಕಾರಣ ನಾವು ಕೋಟ ಕಡೆಗೆ ಬಂದ್ವಿ. ಆದರೆ ಕೋಟ ನಮ್ಮನ್ನ ವೆಲ್ಕಮ್ ಮಾಡಿದ್ದು ಹೀಗೆ. ಹೇಗಿತ್ತು ಅಂತ ಹೇಳಿ ಕೋಟಾ ರೂಟಲ್ಲಿ ಹೋಗುವಾಗ ಒಂದ್ ಕಡೆ ಟೀ ಕುಡಿಯಕ್ಕೆ ಅಂತ ನಿಲ್ಸಿದ್ವಿ. ಅವಾಗ ಒಬ್ರು ಸ್ನೇಹಿತರು ಸಿಕ್ಕಿದ್ರು, ಇವ್ರ ಹೆಸರು ಅಜಯ್ ಸುಮನ್ ಅಂತ ಹೇಳಿ. ಸೊ ಇವ್ರದೇ ಅಂತ ಈ ಟೀ ಶಾಪ್. ಟೀ ಕುಡಿಸಿದ್ರು, ತುಂಬಾ ಖುಷಿ ಆಯ್ತು. ಚಾನಲ್ ನೋಡ್ತಾರಂದ್ರೆ ಅಂದ್ರೆ ಹೇಗೆ ಅಂದ್ರೆ ಹೋಗಿದ್ ಕಡೆ ಸಿಕ್ದಾಗ ಈ ತರ ಯಾರಾದ್ರೂ ಒಬ್ರು ರೆಕಗ್ನೈಸ್ ಮಾಡಿ ಮಾತಾಡ್ತಿದ್ದಿಲ್ಲ, ಅದ್ರ ಖುಷಿನೇ ಬೇರೆ. ಥ್ಯಾಂಕ್ ಯು ಬೈ. ಚಾಯ್ ತೋ ಬಡಿಯದ. ಇನ್ನೂ ಆಫರ್ ಮಾಡಿದ್ರೆ ಏನಾದ್ರು ತಗೊಳ್ಳಿ, ಇದ್ ಮಾಡಿ ಅಂತ. ಬಟ್ ನಮ್ದೆಲ್ಲ ಪ್ಯಾಕ್ ಆಗಿದೆ, ಗೊತ್ತಲ್ಲ, ನೋಡಿದ್ರಲ್ಲ ಸೆಟಪ್ ಅಲ್ಲೆಲ್ಲ ಫುಲ್ ಪ್ಯಾಕ್ ಆಗಿದೆ. ಸೊ ಹಾಗಾಗಿ ಏನು ತಗೊಂಡಲ್ಲ. ಟೀ ಮಾತ್ರ ಸೂಪರ್ ಆಗಿದೆ, ತುಂಬಾ ಖುಷಿ ಆಯ್ತು ಮಾತ್ರ ಸಿಕ್ಕಿ. ಥ್ಯಾಂಕ್ ಯು. ಹಾಗೆ ಮುಂದೆ ಸಾಗ್ತಾ ನೈಟಲ್ಲಿ ಎಲ್ಲಿ ಸ್ಟೇ ಆಗೋದು ಅಂತ ಡಿಸ್ಕಸ್ ಮಾಡುವಾಗ ನಮಗೆ ಕಾಣಿಸಿದ್ದು ಹೈವೇ ಮೇಲಿರೋ ರೆಸ್ಟ್ ಏರಿಯಾ. ಅಲ್ಲಿರೋ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಅವ್ರ ಹತ್ರ ಪರ್ಮಿಷನ್ ಕೇಳಿ ಟೆಂಟ್ ಪಿಚ್ ಮಾಡಿ ಮಲ್ಕೊಳ್ಳೋಕ್ಕೆ ರೆಡಿ ಆದ್ವಿ. ಯಾಕೆನೆಲ್ಲ ಇಟ್ಟು ಬೆಡ್ ರೆಡಿ ಮಾಡ್ತಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಈ ಥರ ಹಾಕಿದ್ದೀವಿ ಟೆಂಟ್ ಎಲ್ಲ. ಈಗ ಹೋಗಿ ಮಲ್ಗೋದಷ್ಟೇ. ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾರೆ ನೋಡಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಒಳ್ಳೆ ನಿದ್ದೆ ಬಂತು ನೋಡಿ. ಹಿಂದೆ ಕಡೆ ಇರೋದು ನ್ಯಾಷನಲ್ ಎಕ್ಸ್ಪ್ರೆಸ್ ಹೈವೇ. ಸೊ ಹೇಗೆ ಅಂತ ಹೇಳಿದ್ರೆ, ನೆನ್ನೆ ಹೈವೇಲಿ ಬರ್ತಾ ಇರುವಾಗ ನಾನು ನೋಡಿದೆ ಫ್ಯೂಯಲ್ ಪಂಪ್ ಇದೆ ಅಂತೇಳಿ. ಫ್ಯೂಯಲ್ ಹಾಕ್ಸ್ಕೊಂಬಿಡೋಣ ಅಂತ ಹೇಳಿ ವೇಗ್ ನೋಡಿಕೊಂಡು ಇಲ್ಲಿಂದ ಬಂದು ಇಲ್ಲಿ ಯೂಟರ್ನ್ ಮಾಡ್ಕೊಂಡು ಬರುವಾಗ ಅಂದ್ಕೊಂಡೆ ಫಸ್ಟು ಈ ಜಾಗ ನೋಡಿ. ಫಸ್ಟು ಇಲ್ಲಿ ಆ್ಯಂಬುಲೆನ್ಸ್ ನಿಂತಿತ್ತಲ್ಲ, ಇಲ್ಲಿ ಗಾಡಿ ಹಾಕ್ಕೊಂಡು ಇಲ್ಲೇ ಮಲ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದು. ಫಸ್ಟು ಫ್ಯೂಯಲ್ ಹಾಕ್ಕೊಂಡು ಪರ್ಮಿಷನ್ ಕೇಳಿದಾಗ ಅವರಲ್ಲಿ ಮಲ್ಕೊಳ್ಳೋಕ್ಕೆ ಪರ್ಮಿಷನ್ ಕೊಟ್ಟಿದ್ದು. ಒಳ್ಳೆ ನಿದ್ದೆ ಬಂತು. ಬಟ್ ನಾನು ನಿಮ್ಗೆ ತೋರಿಸೋದು ನೋಡಿ, 24 hours ಲೈಟ್ ಇರುತ್ತೆ ಆರಾಮಾಗಿ. ದೊಡ್ಡ ಕ್ರೇನ್ ಇದೆ, ಏನಾದರೂ ನಿಮ್ಗೆ ಹೆವಿ ವೆಹಿಕಲ್ಸ್ ಏನಾದ್ರು ಬ್ರೇಕ್ ಡೌನ್ ಆದರೆ ಅದು ಟೋ ಮಾಡ್ಕೊಂಬಂದು ಇಲ್ಲಿ ಕೊಡುತ್ತೆ. ಆ್ಯಂಬುಲೆನ್ಸ್ ಇರುತ್ತೆ ನೋಡಿ. ಇಲ್ಲಿ ಎಲೆಕ್ಟ್ರಿಕ್ ಪಾಯಿಂಟ್ಸ್ ಇದೆ, ನಿಮಗೆ ಚಾರ್ಜರ್ ಹಬ್ಬು ಆರಾಮಾಗಿ ಈ ಚಾರ್ಜ್ದು ಇಂಡಿಯನ್ ಆಯಿಲ್ ಅವ್ರದ್ದೇ. ಸೊ ಇಲ್ಲಿ ನೀವು ಎಲೆಕ್ಟ್ರಿಕ್ ವೆಹಿಕಲ್ ಕೂಡ ನೀವು ಚಾರ್ಜ್ ಮಾಡ್ಕೊಬೋದು. ಸೊ ನೋಡಿ, ಈ ಥರ ಪಾರ್ಕಿಂಗ್ಸ್ ಇರುತ್ತೆ. ಹಿಂದೆಗಡೆ ಇರೋದು ಫ್ಯೂಯಲ್ ಪಂಪ್ ಅಂತ ಬೋರ್ಡ್ ಹಾಕಿದ್ದಾರೆ, ಬಟ್ ಗೊತ್ತಿಲ್ಲ. ಬಟ್ ಒಳಗಡೆ ರೆಸ್ಟೋರೆಂಟ್ ಥರ ಇದೆ, ರೆಡಿ ಮಾಡ್ತಾಯಿದ್ದಾರೆ. ಇಲ್ಲೇ ಇವಾಗ ಟೀ ಕಾಫಿ ಕುಡಿಯೋದು. ಹಿಂದೆಗಡೆ ವಾಶ್ರೂಮ್ ಇದೆ, ರಿಫ್ರೆಶ್ ಆಗ್ತೀವಿ. ಬಾಕಿದೆಲ್ಲನೂ ಕನ್ಸ್ಟ್ರಕ್ಷನ್ ಆಗ್ತದೆ. ಬಟ್ ಈ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು ನನಗೆ. ನ್ಯಾಷನಲ್ ಎಕ್ಸ್ಪ್ರೆಸ್ ಹೈವೇ ಈ ಥರ ಡೆವಲಪ್ಮೆಂಟ್ ನಮ್ಮ ಇಂಡಿಯಾದಲ್ಲಿ ಅಂತ ದೇವ್ರಣೆ ಗೊತ್ತಿರಲಿಲ್ಲ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಎಷ್ಟೊಂದು ಕಡೆ ರೆಸ್ಟ್ ಏರಿಯಾ ನೋಡಿದ್ರಲ್ಲ, ನೆನ್ನೆಲ್ಲೂ ಕೂಡ ನಾವು ಮಧ್ಯಾಹ್ನ ಲಂಚ್ ಮಾಡಿದ್ದು ಕೂಡ ಇದೇ ಥರ ಒಂದು ರೆಸ್ಟ್ ಏರಿಯಾದಲ್ಲಿ. ಅಂದರೆ ನಿಮಗೆ ಎವ್ರಿ ಹಾಫ್ ಆನ್ ಅವರ್ ಇಲ್ಲಾಂದರೆ ಒಂದು 15-20 ಮಿನಿಟ್ಸ್ಗೆ ಒಂದೊಂದು ನಿಮಗೆ ರೆಸ್ಟ್ ಏರಿಯಾ ಇದೆ ಈ ಥರ. ಸೊ ಈ ಥರದ್ದೆಲ್ಲ ನಿಮ್ಗೆ ಫೆಸಿಲಿಟಿ ನ್ಯಾಷನಲ್ ಎಕ್ಸ್ಪ್ರೆಸ್ ಹೈವೇಲಿ ಏನೂ ತೊಂದರೆ ಇಲ್ಲ. ಟೂ ಗುಡ್. ನೋಡಿ, ಇಲ್ಲಿ 2 ಅಕ್ಕಿ ಗೂಡಿದೆ.
ಮೂರಿದೆ ಆ್ಯಕ್ಚುಲಿ. ಅಲ್ಲಿ ಹಿಂದೆಗಡೆ ಒಂದಿದೆ, ಅಲ್ಲಕ್ಕಿ ಹಾರಾಡ್ತಾ ಇದೆಯಲ್ಲ ಅಲ್ಲೊಂದು, ಇಲ್ಲೆರಡು ನೋಡಿ. ಇದೆಲ್ಲ ಫುಲ್ಲು ಬೆಲೆ ಬೀಳ್ತಿರೋಂಥದ್ದು ಹೈವೇ ಪಕ್ಕದಲ್ಲೇ. ಜೋಳ ಎಷ್ಟು ಚೆನ್ನಾಗಿದೆ ಗೊತ್ತಾ. ಹಿಂದೆಗಡೆ ಕೆರೆ ಇದೆ, ಅಲ್ಲೊಂದು ನೋಡಿ, ಅಲ್ಲೊಂದು ಕೆರೆ ಇದೆ. ಓ ರಿಯಲಿ ಇಲ್ಲಿ ಸ್ಟೇ ಆಗಿದ್ದು ಒಂಥರ ಖುಷಿ ಆಯಿತು. ಬೆಳಿಗ್ಗೆ ಎದ್ದಿದ ತಕ್ಷಣ ಈ ಥರ ಸೀನ್ರಿ ನೋಡಿ, ಅಕ್ಕಿಗಳ ಸೌಂಡ್ ಎಲ್ಲ. ಇದೇ ಹೋಟೆಲ್ ಹಿಂದೆಗಡೆ ಇರೋ ವಾಶ್ರೂಮ್. ಬನ್ನಿ ಫ್ರೆಶ್ ಅಪ್ ಆಗೋಣ. ಜೈಪುರ್ ಇನ್ನೊಂದು 60-70 ಕಿಲೋಮೀಟರ್ ಇದೆ, ಒಂದು 54 ಕಿಲೋಮೀಟರ್ ಇದೆ. ಮಳೆ ದಾರಿನ ಕಾಣ್ತಾ ಇಲ್ಲ. ರಿಷಿಬಾಯ್ ತಲೆ ಆಚೆ ಎಲ್ಲ ಹಾಕೊಂಡು ಓಡಿಸ್ತವ್ರೆ. ಈಗ ಮೆಹಂದಿಪುರ ಹತ್ತತ್ರ ರೀಚ್ ಆಗಿದ್ದೀವಿ. ಬ್ರೇಕ್ಫಾಸ್ಟ್ಗೆ ಅಂತ ನೆನೆಸಿದ್ವಿ ನೋಡಿ, ತೋರಿಸ್ತೀನಿ. ನಿಖಿಲ್ ಅವರು ಇಲ್ಲೆಲ್ಲ ಹಿಂದಿಲಿ ಇರ್ತಾರೆ, ಹಿಂದಿಲಿ ಓದಲ್ಲ, ಗೂಗಲ್ ಟ್ರಾನ್ಸ್ಲೇಟ್ ಯೂಸ್ ಮಾಡ್ಕೊಂಡು ಅದರಲ್ಲಿ ನೋಡೋದು ಫುಲ್ಲು ನೋಡಿ ನೋಡಿ ಆರ್ಡರ್ ಮಾಡೋದು. ಗ್ಯಾಪ್ ನೋಡಿ ಎಷ್ಟಿದೆ, ಅದರಲ್ಲೇ ನುಗ್ಗಿಸ್ತವನೆ. ನಾವಿಲ್ಲಿ ಸಿಕ್ಕಾಕೊಂಡಿವಿ ಬ್ರೋ, ಫುಲ್ ಸಿಕ್ಕಾಕೊಂಡ್ಬಿಟ್ಟಿದೀವಿ ಬ್ರೋ. ಇಲ್ಲಿ ನೋಡ್ರಿ, ಅದ್ರಲ್ಲಿ ನುಗ್ಲು ಹೆಂಗೆ ಅಂದ್ರೆ ಇಲ್ಲಿ ಜನ ಹೋಗಕ್ಕೆ ದಾರಿ ಇಲ್ಲ. ಈ 2 ಬೈಕ್ಗಳು ನೋಡ್ರಿ ಇಲ್ಲಿ ಸೆಂಟ್ರಲ್ಲಿ 2 ಸತಿ ಕಾಲಕ್ಕೆ ತಾಕ್ಸತ್ ಚಕ್ರ. ಕೇರೇ ಇಲ್ಲ ಇಲ್ಲಿ ಜನಗಳಿಗೆ. ಮೊದಲೇ ಹೇಳಿದಾಗೆ ದುಷ್ಟಶಕ್ತಿನ ದೂರ ಮಾಡೋದೇ ಇಲ್ಲಿರೋ ಬಾಲಾಜಿ ಟೆಂಪಲ್. ಈ ದೇವಸ್ಥಾನಕ್ಕೆ ಹೋಗೋ ಮುಂಚೆ ಎದುರುಗಡೆ ರಾಧಾಕೃಷ್ಣ ದೇವಸ್ಥಾನ ಇದೆ. ಅಲ್ಲಿ ದರ್ಶನ ಮಾಡಿ ಮತ್ತೆ ನಾವು ಬಾಲಾಜಿ ದರ್ಶನ ಮಾಡಲಿಕ್ಕೆ ಅಂತ ಹೊರಟು. ಹೊರಗಡೆ ಎಷ್ಟು ಸೌಂಡು ರಶ್ಶು ಇತ್ತೋ ಒಳಗಡೆ ಬಂದ ತಕ್ಷಣ ಅಷ್ಟೇ ಕಾಮ್ ಅನಿಸುತ್ತೆ. ಇಲ್ಲಿ ತುಂಬ ರಶ್ ಇಲ್ಲದೆ ಇರೋ ಕಾರಣ ದರ್ಶನ ಬೇಗನೆ ಮುಗೀತು. ಮುಗಿಸಿ ಹೊರಗಡೆ ಬಂದು ನೋಡಿದ್ರೆ ನಾವು ಏನು ಅಂದ್ಕೊಂಡಿದ್ವೋ, ಇಲ್ಲ ಅಂತಂದರೆ ಇದನ್ನು ಹೇಗಿರುತ್ತೆ ಅಂತ ಕಲ್ಪನೆ ಮಾಡ್ಕೊಂಡಿದ್ದು ಅದಕ್ಕಿಂತ ಹೆಚ್ಚಾಗೇ ಇತ್ತು. ಎದುರುಗಡೆಯಲ್ಲಿ ಈ ಥರ ದುಷ್ಟಶಕ್ತಿಗಳ ಮೈಮೇಲೆ ಬಂದಿರೋ ವರ್ತನೆ ಹೀಗಿರುತ್ತೆ ಅಂತ ಲೈವಾಗಿ ನೋಡಿದ್ದು 1 ನಿಮಿಷಕ್ಕೆ ಎದೆ ಜಲ್ ಅನ್ನಿಸ್ತು. ನನಗಂತೂ ಇದು ಮೊದಲನೇ ಎಕ್ಸ್ಪೀರಿಯನ್ಸ್. ಸೊ ಹಾಗಾಗಿ ನೋಡಿದಾಗ ಅಲ್ಲೇನು ಮಾತಾಡೋದಕ್ಕೆ ಅಂತಲೇ ಅನ್ನಿಸ್ಲಿಲ್ಲ ನನಗೆ. ಇದನ್ನೆಲ್ಲ ನೋಡಿಕೊಂಡು ಮುಂದೆ ಸಾಗ್ತಾ ಇರುವಾಗ ಅಲ್ಲೇ ಹತ್ತಿರದಲ್ಲಿ ಇರುವಂಥ ಮಾರುತಿ ವಿಗ್ರಹನ ನೋಡಿಕೊಂಡು ನಾವು ಮುಂದೆ ಸಾಗಿದ್ವಿ. ಹೆಂಗೆ ಅನಿಸ್ತು ಬ್ರೋ ಮೆಹಂದಿಪುರ ಬಾಲಾಜಿ ಟೆಂಪಲ್ಲು? ರಿಯಲಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಅಂದರೆ ಆ ಥರ ನೆಗೆಟಿವ್ ಎನರ್ಜೀಸ್ ಇಲ್ಲ ಅಂತ ಹೇಳಿದ್ರೆ, ಏನಂತ ಹೇಳ್ತಾರೆ, ಸ್ಪಿರಿಟ್ಸ್ ಇನ್ಫ್ಲೂಯೆನ್ಸ್ಡು ಇರ್ತಾರೆ, ಲೈವಾಗಿ ನೋಡೋಕೆ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ನೋಡೋಕೆ ಒಂದ್ಸತಿ ಟಚಕ್ಕೆ ಅನಿಸುತ್ತೆ. ಹೆಂಗೆ ಅಂತ ಹೇಳಿದ್ರೆ, ಈ ಥರದೆಲ್ಲ ದಿನ ನೋಡಲ್ವಲ್ಲ ಬ್ರೋ, ಇದೆಲ್ಲ ಲೈವಾಗಿ ನೋಡಲ್ಲ. ಸೊ ಇದು ಹೆಂಗೆ ಅಂತಂದರೆ ಸಡನ್ನಾಗಿ ನೋಡುವಾಗ ಏನು ಈ ಥರ ಔಟ್ ಆಫ್ ಕಂಟ್ರೋಲ್ ಆಡ್ತಾರ ಆ ಥರ. ಇವಾಗ ನೋಡಿ ನಮ್ಮೂರ ಕಡೆಯಲ್ಲೆಲ್ಲ ಹೇಗೆ ಅಂತ ಹೇಳಿದ್ರೆ, ಎಷ್ಟೊಂದು ಸಲ ಜಾತ್ರೆಯಲ್ಲಿ ಅದರಲ್ಲಿ ಇದರಲ್ಲಿ ಆಮೇಲೆ ಪೂಜೆಗಳು ಆಗ್ತಾ ಇರುವಾಗ ಮೈ ಮೇಲೆ ದೇವ್ರು ಬಂದಿರೋದನ್ನ ನೋಡಿದ್ದೀನಿ. ಅಂದರೆ ಅವರು ಮೈ ಮರೆತು ದೇವ್ರಿಗೋಸ್ಕರ ಭಕ್ತಿಯಿಂದ ಕುಣಿಯೋದು ಆ ಥರ ಎಲ್ಲ ಬೇರೆ ಅಂತ ಅನ್ಕೋಬೋದು. ಇದು ಸಡನ್ನಾಗಿ ಹೆಂಗೆ ಅಂತ ಹೇಳಿದ್ರೆ, ಈ ಥರ ನೆಗೆಟಿವ್ ಎನರ್ಜಿನೇ ಬಂದಿರೋರು ಎದುರುಗಡೆ ಬಂದು ಈ ಥರ ಎಲ್ಲ ಆಡ್ತಾರೆ ಅಂತಂದರೆ ನೋಡುವಾಗ ಲೈವ್ ಆಗಿ ನಿಜವಾಗ್ಲೂ ಒಂಥರ ಒಂದ್ಸತಿ ನಿಜವಾಗ್ಲೂ ಮೈ ಜುಮ್ ಅನ್ಸುತ್ತೆ. ಓಕೆ, ಪುರಾತನದು ಹಳೇದು ಅವರು ಅವಾಗ ಹೆಂಗಿತ್ತು ಅದೇ ಥರ ಇಟ್ಕೊಂಡಿದ್ದಾರೆ, ಅದೊಂದು
ಬೇರೆ ಥರನೇ ವಿಗ್ರಹ ಆಂಜನೇಯಂದು. ಅದನ್ನು ನೋಡಿದ್ದೊಂದು ಖುಷಿ ಆಯಿತು. ಅದೇ ಏನಂದರೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಅನ್ನೋದು ಒಂದು ಅಂದ್ಕೊಂಡು ಬಂದ್ವಿ ಅಷ್ಟೇ. ಅಂದರೆ ಎಷ್ಟು ಚೆನ್ನಾಗಿತ್ತು, ಕಲರಲ್ಲೇ ಆಗಿರಲಿ, ಬ್ರೈಟ್ನೆಸ್ ಆಗಿರಲಿ, ಅವು ಅಂದರೆ ಆ ಮೂರ್ತಿ ಮಾಡಿರೋದು ಕ್ಲೀನಾಗಿ ಎಷ್ಟು ನೀಟಾಗಿ ಎಷ್ಟು ಲಕ್ಷಣವಾಗಿ ರಾಮ ಸೀತೆದು ಮತ್ತು ರಾಧಾಕೃಷ್ಣಂದು ಥರ ಇತ್ತು. ಸೊ ಇಲ್ಲಿ ಎಷ್ಟು ಬ್ರೈಟ್ನೆಸ್ಸು ಎಷ್ಟು ಕಾಮಾಗಿ ಅನಿಸುತ್ತೆ. ಅದೇ ಬಾಲಾಜಿ ಟೆಂಪಲ್ ಒಳಗಡೆ ಹೋಗಿದ ತಕ್ಷಣ ಅದೊಂಥರ ಡಿಫ್ರೆಂಟ್ ಫೀಲ್. ಯಾಕಂದರೆ ಫಸ್ಟ್ ಆಫ್ ಆಲ್ ನಾವು ಮಾರುತಿದ್ದು ಇಲ್ಲ ಆಂಜನೇಯಂದು ವಿಗ್ರಹ ಹೆಂಗೆ ನೋಡಿದ್ದೀವಿ, ಹೆಂಗೆ ಇದು ಮಾಡಿದ್ದೀವಿ, ಬೇರೆ ಕಡೆ ಎಲ್ಲ ಬೇರೆ ಬೇರೆ ಥರ ಇದ್ದರೂ ಕೂಡ, ಬಟ್ ಈ ಥರದ್ದು ನೋಡಿಲ್ಲ ಬ್ರೋ. ಬಟ್ ಎರಡು ನಿಮಗೆ ಆಲ್ಮೋಸ್ಟ್ ಆ ಕಡೆ ಗುಡಿ ಈ ಕಡೆ ಗುಡಿ ಹೋಗುವಷ್ಟು ಒಳಗಡೆ ಒಂದು ವೈಬ್ ಚೇಂಜ್ ಆಗುತ್ತೆ. ಓ ಕಂಪ್ಲೀಟ್ಲಿ ಎಂಟೈರ್ಲಿ ಡಿಫ್ರೆಂಟ್, ಒಂಥರ ಕಾಯಿನ್ ಫ್ಲಿಪ್ ಮಾಡ್ದಂಗೆ. ಎಲ್ಲರೂ ಬಟ್ ಯಾರಾದ್ರೂ ಈ ಸೈಡ್ ಬರ್ತಾ ಇದ್ರೆ ಜೈಪುರ್ ಹತ್ತತ್ರ ಇದ್ರೆ ಇದೊಂದು ಟೆಂಪಲ್ ಮಿಸ್ ಮಾಡಬೇಡಿ. ಖಂಡಿತವಾಗೂ ಹೆವಿ ಅಂದ್ರೆ ಹೆವಿ ಕ್ರೌಡ್ ಇರ್ತಾರೆ, ಜನ ಹೆಂಗ್ ಬೇಕಂಗೆ ನೂ ಕಾಡ್ತಾರೆ. ಇದ್ದಿದ್ದೆ ಈ ಕಡೆ ಸೈಡು, ಬಟ್ ಒಂಚೂರು ಪ್ರಿಪೇರ್ ಆಗಿ ಬನ್ನಿ ಅಷ್ಟೇ, ಇನ್ನೇನಿಲ್ಲ. ಇದರಲ್ಲಿ ಇನ್ನೊಂದು ಮಜಾ ವಿಷಯ ಅಂತ ಹೇಳಿದ್ರೆ ಬ್ರೋ, ನೆನ್ನೆ ಅವರೊಬ್ರು ಸಬ್ಸ್ಕ್ರೈಬರ್ ಸಿಕ್ಕಿ ಟೀ ಕುಡಿಸಿದ್ರಲ್ವಾ, ಅವ್ರು ಹೇಳಿದ್ದು ನಾನು ನಿಜವಲ್ಲೂ ಅದಕ್ಕಿಂತ ಜಸ್ಟ್ ಸ್ವಲ್ಪ ಮುಂಚೆ ಹೇಳಿದ್ದೆ, ಇಲ್ಲಿನ ಗೌರ್ಮೆಂಟ್ ಆಗಲಿ ಇಲ್ಲಿನ ಲೋಕಲ್ ಆಗಲಿ ಈ ಥರ ಹಸುಗಳು, ಇಷ್ಟೊಂದು ಹಸುಗಳು ರೋಡಲ್ಲಿರುತ್ತೆ, ಏನೋ ಹೆಚ್ಚು ಕಡಿಮೆ ಆದರೆ ಏನು ಗಾಡಿಯವ್ರಿಗೂ ಅಂದರೆ ಲೈಕ್ ಆ್ಯಸ್ ಇನ್ ಟ್ರಾವೆಲರ್ಗೂ ಕೂಡ, ಇಲ್ಲಾಂದರೆ ಅಲ್ಲೇ ಓಡಾಡ್ತಾರೋರಿಗೆ ಆಗಲಿ ಇಲ್ಲ ಹಸುಗಳಿಗೆ ಆಗಲಿ, ಪಾಪ ಮೂಕ ಜೀವಿಗಳು ಏನಾದರೂ ಹೆಚ್ಚು ಕಡಿಮೆ ಆದ್ರೇನು ಅಂತ ಹೇಳ್ತಿದ್ದೆ. ಬಟ್ ಅವರು ಆ್ಯಕ್ಚುಲ್ ಆಗಿ ಅದೇನು ಅಂತ ಹೇಳಿದ್ರು. ಅದರಲ್ಲೂ ಒಂದು ಟ್ವಿಸ್ಟು ಅಂತ ಏನಂತ ಹೇಳಿದ್ರೆ, ನಿಜವೂ ಸರ್ಪ್ರೈಸಿಂಗ್ ವಿಷಯ ಅಂತ ಹೇಳಿದ್ರೆ, ಅದನ್ನ ಯಾರೂ ಸಾಕ್ತಿಲ್ಲ, ಅದಾಗಷ್ಟೇ ಮೇಯ್ಕೊಂಡು ರೋಡಲ್ಲಿ ಮಲಗಿರುತ್ತೆ ಅಂತ ಒಂದು. ನಿಜವಾಗ್ಲೂ ನಂಬ್ತೀರ ನೀವು? ಅದು ಹಸು ಎಷ್ಟು ಬ್ರಿಲಿಯಂಟ್ ಅಂತ ಹೇಳಿದ್ರೆ, ರೋಡಲ್ಲಿ ಮಲ್ಕೊಳ್ಳೋದೇನಕ್ಕೆ ಅಂದರೆ ಆ ಕಡೆ ಈ ಕಡೆಲೆಲ್ಲ ತುಂಬಾ ಏನಂತ ಹೇಳ್ತಾರೆ ಪೊದೆ ಅದು ಇದು ಗಿಡಗಳು ಇರೋದ್ರಿಂದ ಅಲ್ಲಿ ಸೈಡಲ್ಲಿ ಮಲ್ಕೊಂಡ್ರೆ ಅದಕ್ಕೆ ಸೊಳ್ಳೆ ಕಚ್ಚುತ್ತೆ, ತುಂಬಾ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಅದು ರೋಡ್ ಸೆಂಟ್ರಲ್ಲಿ ಬಂದು ಮಲ್ಕೊಳ್ಳುತ್ತೆ. ಸೈಡಲ್ಲಿ ಮಲ್ಕೊಳ್ಳೋದಕ್ಕೂ ರೋಡಲ್ಲಿ ಅಂದ್ರೆ ಸೊಳ್ಳೆ ಕಚ್ಚೋದಕ್ಕೂ ಸೆಂಟ್ರಲ್ ಬಂದು ಮಲ್ಕೊಂಡ್ರೆ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ, ಎಷ್ಟು ತಲೆ ಓಡಿಸುತ್ತೆ ಅಂತಂದ್ರೆ, ರೋಡಲ್ಲಿ ಗಾಡಿಗಳು ಓಡಾಡ್ತಾ ಇರತ್ತಲ್ವಾ, ಅಕ್ಕಪಕ್ಕ ಗಾಡಿಗಳು ಫಾಸ್ಟ್ ಆಗಿ ಓಡಾಡ್ತಾ ಇರುವಾಗ ರೋಡ್ ಸೆಂಟ್ರಲ್ ಇದ್ ಮಲ್ಕೊಂಡ್ರೆ ಅದ್ರ ಪಕ್ಕದಲ್ಲಿ ಗಾಡಿ ಪಾಸ್ ಆದಾಗ ಗಾಳಿ ಬೀಸುತ್ತೆ. ಆ ಗಾಳಿ ಬೀಸೋದ್ರಿಂದ ಸೊಳ್ಳೆಗಳು ಬರಲ್ಲ ಅದ್ರ ಹತ್ರಕ್ಕೆ. ಸೊಳ್ಳೆಗಳು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅದು ರೋಡ್ ಸೆಂಟ್ರಲ್ ಬಂದು ಮಲಗುತ್ತೆ ಅಂತಂದ್ರೆ ನಿಜವಾಗ್ಲೂ ಅದಕ್ಕೆ ನಗ್ಬೇಕಾ ಇಲ್ಲ ಆಶ್ಚರ್ಯ ಬೀಳ್ಬೇಕಾ ಏನೂ ಗೊತ್ತಾಗಿಲ್ಲ. ಬಟ್ ವಿಷಯ ಅದು ಅಂತ ಅವ್ರು ಹೇಳಿದ್ದಕ್ಕೆ ನಿಜಾನ ಸುಳ್ಳೋ ಗೊತ್ತಿಲ್ಲ, ಬಟ್ ಲಿಟ್ರಲಿ ಹೌದು ಅನ್ಸುತ್ತೆ. ತುಂಬಾ ಕನೆಕ್ಟ್ ಆಗತ್ತೆ, ಇರ್ಬೋದು, ಹೇಳಕ್ಕಾಗಲ್ಲ. ಮತ್ತೆ ಅವ್ರು ಹೇಳಿದ್ರು ರೋಡ್ ಸೈಡೆಲ್ಲ ಆ ಥರ ಮಲಗಿರುವಾಗ ತುಂಬ ಹಸುಗಳು, ನಾವು ಕೇಳಿದ್ವಿ ಏನಾದರೂ ಮಾಡಬೇಕಲ್ವಾ, ಮಾಡ್ಬೋದಲ್ವಾ ಹಸುಗಳಿಗೆ ತೊಂದರೆ ಆದರೆ ಇಲ್ಲ ಏಟಾದರೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಆಗತ್ತಂತೆ. ಅದೆಷ್ಟೇ ನಾವು ಕರ್ಕೊಂಬಂದು ಸೈಡ್ಗೆ ಹಾಕಿ ಊಟ ಹಾಕಿದ್ರು ಏನೇ ಅಂತಂದ್ರು ವಾಪಸ್ ಹೋಗಿ ಅಲ್ಲೇ ಕೂತ್ಕೊಳ್ಳುತ್ತೆ. ಆ ಥರಕ್ಕೆ ಹೆಚ್ಚು ಕಡಿಮೆ ಆಗದೆ ತುಂಬ ಹಸುಗಳಿಗೆ ಏಟಾಗಿದೆಯಂತೆ. ಏಟಾದಾಗ ಅವ್ರದ್ದೇ ಒಂದು ಲೋಕಲಿ ಗ್ರೂಪ್ ಇದೆಯಂತೆ, ಅವ್ರದ್ದೇ ಒಂದು ಸುಮಾರು ಜನದ ಹುಡುಗರದೆಲ್ಲನೂ ಅವ್ರು ಹೋಗಿ ಅದಕ್ಕೆ ಔಷಧಿ ಮಾತ್ರೆ ಕೊಟ್ಟು ಇಲ್ಲ ಬ್ಯಾಂಡೇಜ್ ಹಾಕೋದು ಇಲ್ಲ ಒಟ್ಟಲ್ಲಿ ಟ್ರೀಟ್ ಮಾಡ್ತಾರೆ. ಏಟಾದರೆ ಟ್ರೀಟ್ ಮಾಡಿ ಬಿಡ್ತಾರಂತೆ. ಮತ್ತೆ ಅದು ರೋಡಲ್ಲೇ ಓಡಾಡುತ್ತೆ, ಸೈಡಲ್ಲಿರೋ ಹುಲ್ಲೆಲ್ಲ ತಿನ್ಕೊಂಡು ಮತ್ತೆ ಅದು ರೋಡಲ್ಲೇ ಮಲಗುವಂಥದ್ದು ಮಾಡೋದು ಕಂಟಿನ್ಯೂ ಮಾಡುತ್ತೆ. ಸೊ ಆ ರೀಸನ್. ಬಟ್ ಆ ವಿಷಯ ಕೇಳಿ ಒಂಥರ ಅದು ಒಂಥರ ನಿಜವಾದ ಸ್ಟ್ರೈಕೇ ಆಗಿಲ್ಲ, ಈ ಥರ ರೀಸನ್ಗೆ ಅದು ರೋಡಲ್ಲಿ ಮಲಗಿರುತ್ತೆ ಅಂತ ಅಂದ್ಬಿಟ್ಟು. ಏನು ಬ್ರೋ ನಿಮ್ಗೆ ಏನಾದ್ರು ಅನ್ಸಿತಾ? ಏನ್ ಲ್ಯಾಂಡ್ಸ್ಕೇಪ್ ಕಾಣ್ತದೆ ಬ್ರೋ ಎದುರುಗಡೆ, ಮೇಲ್ಗಡೆ ಮೋಡನು ಹಂಗೆ ಕಾಣ್ತಾ ಇದೆ ಅಲ್ವಾ?
ಫುಲ್ ಟ್ರಾಫಿಕ್ಕು. ಜೈಪುರ್ ಒಳಗಡೆ ಬಂದರೆ ಫುಲ್ಲು ಟ್ರಾಫಿಕ್ಕು. ಅಟ್ಲೀಸ್ಟ್ ಇಲ್ಲಿ ಲೈಟ್ ಶೋಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬರೋಷ್ಟೆಲ್ಲ ಕತ್ಲಾಯ್ತು. ಬರೋಷ್ಟಲ್ಲಿ ಕತ್ಲಾಯಿತು. ಅಟ್ಲೀಸ್ಟು ಆಮೀರ್ ಫೋರ್ಟಲ್ಲಿ ಲೈಟ್ ಆ್ಯಂಡ್ ಮ್ಯೂಸಿಕ್ ಶೋ ಆಗುತ್ತಂತೆ, ಅದನ್ನು ನೋಡೋಣ ಅಂದ್ಕೊಂಡ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಮಳೆ ಯಾವಾಗಂದ್ರೆ ಅವಾಗ ಬರ್ತಾ ಇರೋದ್ರಿಂದ ಅದು ಕೂಡ ಮಾಡ್ತಿಲ್ವಂತೆ. ಸೊ ಹಾಗಾಗಿ ಶೋ ಇಲ್ಲ, ಅದನ್ನು ನೋಡೋಕ್ಕಾಗಿಲ್ಲ. ಬೆಳಿಗ್ಗೆದ್ದು ನಮ್ಗೆ ಇಲ್ಲಿಂದ ಅಮೃತ್ಸರ್ಗೆ ಹೋಗೋಕ್ಕಿದೆ. ಡಿಸ್ಟೆನ್ಸ್ ತುಂಬ ಇದೆ, 12 hours ಡ್ರೈವೇ ತೋರಿಸ್ತದೆ ನಾನ್ ಸ್ಟಾಪ್. ಬಟ್ ಅದನ್ನೇ ನೋಡೋಣ ಹೇಗೆ ಕವರ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಅನ್ನೋ ರೀಸನಿಂದ ಸ್ವಲ್ಪ ಡೌಟ್ಫುಲ್ಲಾಗಿ ಇದು ಮಾಡ್ತಾಯಿದ್ದೀವಿ. ಅದಕ್ಕೆ ಇಲ್ಲಿ ರೀಚ್ ಆಗಿದ ತಕ್ಷಣ ಸ್ನೇಹಿತರೊಬ್ಬರು ಅವ್ರ ಮನೇಲಿರೋದಕ್ಕೆ ಜಾಗ ಕೊಟ್ಟಿದ್ದಾರೆ. ಅಲ್ಲಿ ತೊಗೊಂಡೋಗಿ ಲಗೇಜ್ ಇಟ್ಬಿಟ್ಟು ಫ್ರೆಶ್ ಅಪ್ ಆಗಿ ಫಸ್ಟ್ ಊಟ ಮಾಡ್ಕೊಂಬಂದ್ಬಿಡೋಣ ಅಂತ ಹೊರಡ್ತಾ ಇದ್ದೀವಿ. ಇಲ್ಲೇ ಲೋಕಲಿ ಯಾವುದು ಒಂದು ಒಳ್ಳೆ ಹೋಟ್ಲ್ ಇದೆ ಅಂತ ಕೇಳಿದಾಗ ಅಂಕಲ್ ಒಂದು ಸಜೆಸ್ಟ್ ಮಾಡಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಿರೋಸ್ ಅಂತ ಹೋಟೆಲ್ಲು, ತುಂಬ ಒಳ್ಳೆ ನಾನ್ ವೆಜ್ ಸಿಗುತ್ತೆ. ಇವತ್ತು ನಾನ್ ವೆಜ್ ಊಟ ಮಾಡೋಣ ಅಂತ. ಸೊ ಊಟ ಮುಗಿಸ್ಕೊಂಬಂದು ರೆಸ್ಟ್ ಮಾಡಿ ಅರ್ಲಿ ಮಾರ್ನಿಂಗ್ ಬಿಡೋದು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲ ಅಂತಂದರೆ ಬೆಳಗ್ಗೆ ಎದ್ದು ಸ್ವಲ್ಪ ಸಿಟಿ ನೋಡಿಬಿಟ್ಟು ಆಮೇಲೆ ಅಮೃತ್ಸರ್ ಕಡೆಗೆ ಜರ್ನಿ ಮಾಡೋದು ಅಂತ ಅಂದ್ಕೊಂಡಿದ್ದೀವಿ. ಇನ್ನೂ ಯಾವುದೂ ಫಿಕ್ಸ್ ಇಲ್ಲ, ಬೆಳಗ್ಗೆ ಎದ್ದ ಮೇಲೆ ಗೊತ್ತಾಗುತ್ತೆ. ಬಟ್ ಇವತ್ತು ರೆಸ್ಟ್ ಮಾಡೋಣ ಅಂತ. ರೆಸ್ಟ್. ಸೊ ಓಕೆ, ಬನ್ನಿ ಹೋಟ್ಲಲ್ಲಿ ಸಿಗೋಣ. ಇವತ್ತು ನನ್ನ ಫ್ರೆಂಡ್ ಮನೇಲೇ ಉಳ್ಕೊಂಡು ನಾಳೆ ಜೈಪುರನ್ನು ಎಕ್ಸ್ಪ್ಲೋರ್ ಮಾಡಿ ಮತ್ತೆ ನಾವು ಪಂಜಾಬ್ ಕಡೆಗೆ ಹೊರಡ್ತೀವಿ. ನಾಳೆ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆದ ಜಾಗಗಳು ನೋಡೋದಕ್ಕೆ ಸಿಗುತ್ತೆ. ರಾಜರ ಕಾಲದಲ್ಲಿ ಗ್ರಹಗತಿಗಳನ್ನು ಇಲ್ಲಾಂದರೆ ಅಮಾವಾಸ್ಯೆ ಪೂರ್ಣಿಮೆ ಟೈಮನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ರು ಅನ್ನೋದನ್ನು ನೋಡ್ಬೋದು. ಇಲ್ಲಿ ಕೆಲವು ಫೋರ್ಟ್ಸ್ ಮತ್ತು ಕೆಲವು ಜಾಗಗಳಿದೆ. ಆಗಿನ ಕಾಲದಲ್ಲಿ ಆರ್ಕಿಟೆಕ್ಚರ್ಸ್ ಪ್ಲ್ಯಾನಿಂಗ್ ಹೇಗೆ ಮಾಡ್ತಾಯಿದ್ರು, ಹೇಗೆಲ್ಲ ಕಟ್ಟಿದ್ದಾರೆ, ಎಷ್ಟೆಲ್ಲ ಅವಾಗ ಇವಾಗಿಂತ ಅಡ್ವಾನ್ಸ್ ಇತ್ತು, ಏನು ಟೆಕ್ನಾಲಜಿ ಇಲ್ದಿರ ಅನ್ನೋದನ್ನು ನೋಡ್ಬೋದು. ನಾಳೆ ಸಿಗೋಣ ಸ್ನೇಹಿತರೆ, ಅಲ್ಲಿ ತನಕ ಟೇಕ್ ಕೇರ್.